ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಯೇಸುವಿನ ಶಿಷ್ಯರನ್ನು ನೆನೆಸಿಕೊಳ್ಳುವಾಗ ಅವರ ಕೆಲವು ವಿಶೇಷತೆಗಳನ್ನು ಗುರುತಿಸುತ್ತೇವೆ. ಯೂದಾಸ್ ಎಂದಾಗಲೇ ವಂಚನೆ, ಪೇತ್ರ ಎಂದರೆ ವಿಶ್ವಾಸ, ಯಾಕೋಬ ಮತ್ತು ಯೋಹಾನ ಎಂದರೆ ಗುಡುಗಿನ ಮಕ್ಕಳು ಮತ್ತು ಥೋಮಾಸ್ ಎಂದಾಗಲೇ ಸಂಶಯ ನೆನಪಿಗೆ ಬರುತ್ತದೆ. ಥಾಮಸ್ ರವರಿಗೆ ಈ ಸಂಶಯವೆಂಬ ಲೇಬಲ್ ಅಂಟಿಕೊಂಡಿದೆ. ಆದರೂ ಯೋಹಾನನ ಸುವಾರ್ತೆಯಲ್ಲಿ ಅವರ ಕತೆ ಒಂದು ಅಚ್ಚರಿಯ ತಿರುವು ನೀಡುತ್ತದೆ. ಥಾಮಸ್ ಮೊದಲ 3 ಸುವಾರ್ತೆಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಯೋಹಾನನ ಶುಭ ಸಂದೇಶದಲ್ಲಿ ನಾವು ಸಾಯುವವರೆಗೂ ಯೇಸುವನ್ನು ಹಿಂಬಾಲಿಸೋಣ ಎಂದು ಶಿಷ್ಯರನ್ನು ಧೈರ್ಯಗೊಳಿಸಿದವನು ಅವನೇ. ಅದನ್ನು ನಾವು ಮರೆಯುತ್ತೇವೆ. ನಂತರ ಯೇಸುವಿನ ಪುನರುತ್ಥಾನವನ್ನು ನಂಬಲು ಯೇಸುವಿನ ಗಾಯಗಳನ್ನು ನೋಡಬೇಕೆಂದು ಹಠ ಹಿಡಿದರು. ಆದರೆ ಕೊನೆಗೆ ಅವರು ಅತ್ಯಂತ ಸ್ಪಷ್ಟವಾಗಿ ಅಂಗೀಕರಿಸಿ ನನ್ನ ಪ್ರಭುವೇ ಮತ್ತು ನನ್ನ ದೇವರೇ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಯೇಸುವನ್ನು ಯಾವುದೇ ಷರತ್ತು ಇಲ್ಲದೆ ದೇವರು ಎಂದು ಕರೆಯುವ ಒಬ್ಬನೇ ವ್ಯಕ್ತಿ ಥಾಮಸ್. ಯೇಸು ಥಾಮಸ್ರನ್ನು ಖಂಡಿಸಲಿಲ್ಲ. ಸಂಶಯವನ್ನು ಅವರು ಆರೋಪವಾಗಿ ನೋಡಲಿಲ್ಲ. ಅದು ನಮಗೆ ಒಂದು ಪಾಠ. ಸಂಶಯವು ವಿಶ್ವಾಸಕ್ಕೆ ವಿರುದ್ಧವಲ್ಲ. ಪ್ರಾಮಾಣಿಕ ಶಂಕೆ ಅಥವಾ ಸಂಶಯದ ಮೂಲಕವೇ ನಿಜವಾದ ವಿಶ್ವಾಸ ಬೆಳೆಯುತ್ತದೆ. ಆಲ್ಫ್ರೆಡ್ ಟೆನ್ನಿಸನ್ ಹೇಳಿದಂತೆ, ಅರ್ಧದಷ್ಟು ಮತ ಸಿದ್ಧಾಂತಗಳಿಗಿಂತ ಪ್ರಾಮಾಣಿಕ ಸಂಶಯದಲ್ಲಿ ಹೆಚ್ಚು ನಂಬಿಕೆ ಇದೆ. ನಾವು ಕೂಡ ಶಿಷ್ಯರಂತೆ ಪ್ರಭುವೇ ನಾನು ನಂಬುತ್ತೇನೆ, ನನ್ನ ಅವಿಶ್ವಾಸಕ್ಕೆ ಸಹಾಯ ಮಾಡು ಎಂದು ಪ್ರಾರ್ಥಿಸಬೇಕು. ಥಾಮಸ್ನಿಂದ ಮತ್ತೊಂದು ಪಾಠ. ಜೀವನದ ಅತ್ಯಂತ ಪ್ರೀತಿಯ ವಿಷಯಗಳನ್ನು ಎಂದಿಗೂ ಸಾಬೀತು ಮಾಡಲು ಸಾಧ್ಯವಿಲ್ಲ. ಯೇಸು ಥಾಮಸ್ರಿಗೆ ಹೇಳಿದರು, ನೀನು ನೋಡಿದ್ದರಿಂದ ನಂಬಿದೆ, ನೋಡದೇ ನಂಬುವವರು ಧನ್ಯರು. ನಾನು ಯೇಸುವನ್ನು ಈ ಜೀವನದಲ್ಲಿ ನೋಡಿಲ್ಲ, ನೋಡುವುದಿಲ್ಲ, ಗಾಯಗಳನ್ನು ಮುಟ್ಟುವ ಅವಕಾಶವೂ ಇಲ್ಲ. ಆದರೆ ಅದು ನನಗೆ ಸಮಾಧಾನ. ಯೇಸು ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಂಡು ನೋಡದೆಯೇ ನಂಬುವ ನನ್ನನ್ನು ಧನ್ಯ ಎಂದು ಕರೆಯುತ್ತಾರೆ. ಪ್ರೀತಿ, ಸ್ನೇಹ, ನಂಬಿಕೆ ಇವುಗಳನ್ನು ನಿರ್ಧಾರವಾಗಿ ಸಾಬೀತು ಮಾಡುವುದು ಹೇಗೆ? ಮಕ್ಕಳ ಮೇಲಿನ ನಿಮ್ಮ ಪ್ರೀತಿಯನ್ನು ಸಂದೇಹರಹಿತ ಎಂದು ಹೇಗೆ ತೋರಿಸುವಿರಿ? ಯಾವುದೇ ಪ್ರಯತ್ನವನ್ನು ಸ್ವಾರ್ಥವೆಂದು ತಳ್ಳಿ ಹಾಕಬೇಕು. ದೇವರ ಫೋಟೋ ಕೇಳುವವರು ಯಾವತ್ತೂ ನಿರಾಶೆಗೊಳ್ಳುವರು. ಥಾಮಸ್ ಜೆಫರ್ಸನ್ ಬೈಬಲಲ್ಲಿ ಮಹತ್ ಕಾರ್ಯಗಳನ್ನು ಅಥವಾ ಅದ್ಭುತಗಳನ್ನು ಇಷ್ಟಪಡಲಿಲ್ಲ. ಅದ್ಭುತಗಳನ್ನು ತೆಗೆದು ನೈತಿಕ ಬೋಧನೆಗಳು ಮಾತ್ರ ಉಳ್ಳ ಬೈಬಲ್ ರಚಿಸಿ ಇತಿಹಾಸ ಪುನಃ ಬರೆದ. ಯೇಸುವಿನ ಪುನರುತ್ಥಾನದ ಬಗ್ಗೆ, ಸ್ವರ್ಗಾರೋಹಣದ ಬಗ್ಗೆಯೂ ಬರೆಯಲಿಲ್ಲ. ಅದು ಆತನ ಬೈಬಲ್. ಆದರೆ ಶಿಷ್ಯರು ಸಾಕ್ಷಿಗಳು. ಧರ್ಮಸಭೆ 2025 ವರ್ಷಗಳಿಂದ ಜೀವಂತ ಇರುವುದು ಪ್ರಭು ಕ್ರಿಸ್ತ ಜೀವಂತ ಇರುವುದರಿಂದ. ನಮ್ಮ ವಿಶ್ವಾಸ ದೃಷ್ಟಿಯಲ್ಲಿ ರಹಸ್ಯಕ್ಕೆ ಜಾಗವಿರಬೇಕು. ಅದು ವಿಜ್ಞಾನವನ್ನು ತಿರಸ್ಕರಿಸದು. ಆದರೆ ಪ್ರೀತಿ, ನಂಬಿಕೆಯಂತಹ ಅತ್ಯಮೂಲ್ಯ ವಿಷಯಗಳು ಸಂಪೂರ್ಣವಾಗಿ ಸಾಬೀತು ಆಗುವುದಿಲ್ಲ ಎಂಬುದನ್ನು ಒಪ್ಪಲೇಬೇಕು. ಸಂತ ಥಾಮಸನಿಂದ ಮತ್ತೊಂದು ಪಾಠ. ನಾವು ಸಂಶಯದಿಂದ ವಿಶ್ವಾಸದೆಡೆಗೆ ಸಾಗಬೇಕು. ಯೇಸು ಥಾಮಸರಿಗೆ ಸಂಶಯಿಸಬೇಡ, ವಿಶ್ವಾಸಿಸು ಎಂದು ಎಚ್ಚರಿಸಿದರು. ಅಪನಂಬಿಕೆ ಜೀವನದ ಸಾಮಾನ್ಯ ಭಾಗ. ಆದರೆ ಅದರಲ್ಲೇ ಉಳಿಯುವುದು ಆರೋಗ್ಯಕರವಲ್ಲ. ದುಃಖ, ನಿರಾಶೆ, ನೋವು, ಖಿನ್ನತೆಯ ಸಮಯದಲ್ಲಿ ಆಳವಾದ ಸಂಶಯ ಬಂದಾಗ ದೇವರು ಬೆಳಕಿನಲ್ಲಿ ತೋರಿಸಿದ್ದನ್ನು ಕತ್ತಲೆಯಲ್ಲಿ ಸಂಶಯಿಸಬೇಡ. ಸಂಶಯ ವಿಶ್ವಾಸಕ್ಕೆ ವಿರುದ್ಧವಲ್ಲ. ಪ್ರಾಮಾಣಿಕ ಸಂಶಯದ ಮೂಲಕವೇ ನಿಜವಾದ ವಿಶ್ವಾಸ ಬೆಳೆಯುತ್ತದೆ. ಹಾಗಾಗಿ ಪ್ರಿಯರೇ, ಸಂಶಯವನ್ನು ಅಡಗಿಸಿಡಬೇಡಿ. ಸಮುದಾಯದಲ್ಲಿ ಭಾಗವಹಿಸಿ ರಹಸ್ಯಕ್ಕೆ ಸ್ಥಾನ ಕೊಡಿ ಮತ್ತು ದೇವರು ಬೆಳಕಿನಲ್ಲಿ ನೀಡಿದ ವಾಗ್ದಾನವನ್ನು ಕತ್ತಲೆಯಲ್ಲಿ ನಂಬಿರಿ. ಆಮೆನ್.